ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಗ್ ಬೇಜಾರಾಗತ್ತೆ ಅಂತ 3 ವರ್ಷದಿಂದ ಮುಚ್ಚಿಟ್ಟಿದ್ದ. ನೆನ್ನೆ ನನಗೆ ಹೇಳ್ದ, ಹುಡುಗಿ ತುಂಬಾ ಒಳ್ಳೆಯವಳು ಮಾವ, ನನಗೂ ಪರಿಚಯ ಮಾಡಿಸ್ದ. ಗುಣವಂತೆ, ಸಂಸ್ಕಾರವಂತೆ, ನಮ್ಮನೆಗೆ ತಕ್ಕ ಸೊಸೆ ಆಗ್ತಾಳ ಮಾವ. ಬಾಯಿ ಮುಚ್ಚು. ಇಷ್ಟಪಟ್ಟಿದ್ದಾನಂತೆ, ತಕ್ಕ ಸೊಸೆನಂತೆ. ಈ ದತ್ತನ ಹತ್ರನೇ ತಮಾಷೆ ಮಾಡ್ತೀರಾ ನೀವು? ಇಲ್ಲ ಮಾವ, ಸತ್ಯವಾಗ್ಲೂ ಸಮರ್ಥ ಸಿರಿ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನೆ. ತಾಯಿ ಇಲ್ದಿರೋ ಹುಡುಗಿ, ತುಂಬಾ ಒಳ್ಳೆಯವಳು. ಸಾಕು, ನನ್ನನ್ನ ಸಮಾಧಾನ ಮಾಡಕ್ ಬರಬೇಡ ನೀನು. ಆ ಓಡ್ ಹೋದವಳಿಗೂ ಇವನಿಗೂ ಏನ್ ವ್ಯತ್ಯಾಸ ಉಳಿದಾಗಾಯ್ತು? ಪಾಪು ಹಾಗಲ್ಲ ಮಾವ, ಅದಕ್ಕೆ ಅಲ್ವಾ ಅವ್ನಿಗೆಲ್ಲ ವಿಷಯನೂ ನಮಗ್ ತಿಳಿಸಿರೋದು. ದಯವಿಟ್ಟು ಮಾವ, ನೀವು ದೊಡ್ಡ ಮನಸ್ಸು ಮಾಡಿ ಮದ್ವೆಗೆ ಒಪ್ಕೊಂಡ್ರೆ ನಮ್ಮ ಪಾಪು ಜೀವನ ಚೆನ್ನಾಗಿರುತ್ತೆ. ನೆಗೆದು ಬಿತ್ತು. ನನಗೆ ಕೊಟ್ಟಿರೋ ಮಾತಿನ ಮೇಲೆ ಯಾರ್ಯಾರನ್ನೋ ಪ್ರೀತಿ ಮಾಡಿದ್ರೆ ಜೀವನ ಚೆನ್ನಾಗಿರುತ್ತಾ? ಕದ್ದು ಮುಚ್ಚಿ ಲವ್ ಮಾಡೋದಂತೆ, 3 ವರ್ಷ ಮರ ಸುತ್ತೋದಂತೆ, ಅದಾದ್ಮೇಲೆ ಬಂದು ಅಮ್ಮನಿಗೆ ಹೇಳೋದಂತೆ. ಆ ಅಮ್ಮ ಅವನಿಗೆ ಬುದ್ಧಿ ಹೇಳೋದು ಬಿಟ್ಟು ಅವನ ಪರ ವಹಿಸ್ಕೊಂಡು ಮಾತಾಡೋದಂತೆ. ಎಲ್ಲ ನೀವೇ ಮಾಡೋದಾದ್ರೆ ದೊಡ್ಡವನು ಅಂತ ನಾನು ಯಾಕೆ ಇರಬೇಕು ಈ ಮನೆಯಲ್ಲಿ? ಕ್ಷಮಿಸಿ ಮಾವ, ಪಾಪು ಇಷ್ಟಪಟ್ಟಿದ್ದಾನೆ. ನಾವು ಹಠ ಬಿಟ್ಟು ಆಶೀರ್ವಾದ ಮಾಡಿದ್ರೆ ಅವನು ಖುಷಿಯಾಗಿರ್ತಾನೆ. ಆಶೀರ್ವಾದ? ಮದುವೆ ಯಾವಾಗ ಇಟ್ಕೋಬೇಕು ಅಂತಿದ್ದೀರಿ? ಇಷ್ಟೆಲ್ಲ ಆದಮೇಲೆ ಮದುವೆ ಡೇಟು ಫಿಕ್ಸ್ ಆಗಿರ್ಬೇಕಲ್ವಾ? ಇಲ್ಲ ಮಾವ, ನೀವು ಒಪ್ಪದ ಮೇಲೆ ಡೇಟ್ ಫಿಕ್ಸ್ ಮಾಡೋಣ ಅಂತ. ಸರಿ, ಮದುವೆನ ಆದಷ್ಟು ಗ್ರ್ಯಾಂಡಾಗೆ ಮಾಡಿ. ಆದರೆ ಅದಕ್ಕೂ ಮೊದಲು ನನ್ನ ಹೆಣ ಎತ್ತೋದಕ್ಕೆ ರೆಡಿ ಮಾಡಿಕೊಡಿ. ನನ್ನ ರೂಮಲ್ಲಿ ನೇಣು ಕುಡಿಕೆನ ಸುಮ್ಮನೆ ಶೋಗಿಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ಅಯ್ಯೋ ಮಾವ, ಹಾಗೆಲ್ಲ ಹೇಳ್ಬೇಡಿ. ನಮಗ್ ನೀವು ಸಂತೋಷವಾಗಿರ್ಬೇಕು. ನೋಡಿ, ನಮ್ಮ ಪಾಪುಗೋಸ್ಕರ ದಯವಿಟ್ಟು ಒಪ್ಕೊಂಬಿಡಿ ಮಾವ. ನಿಮ್ದು ಅಮ್ಮ ಹೇಳ್ತೀನಿ. ಈ ದತ್ತ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಯಾವತ್ತಿಗೂ ಬದಲಾಯಿಸೋದಿಲ್ಲ. ಆದಷ್ಟು ಬೇಗ ಇವನಿಗೆ ಒಂದು ಹುಡುಗಿನ ಹುಡುಕ್ತೀನಿ. ಆ ಹುಡುಗಿ ಜೊತೆನಲ್ಲೇ ಇವನು ಮದುವೆ ಆಗುತ್ತೆ. ಇಲ್ಲ ಅಂತಂದ್ರೆ ನನ್ನ ಮಗನ ಫೋಟೋ ಪಕ್ಕದಲ್ಲಿ ನನ್ನ ಫೋಟೋ ನೇತಾಡ್ತಾ ಇರುತ್ತೆ. ಹುಷಾರು. ಮಾವ, 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 ನನ್ನ ಮಾತು ಕೇಳಿ ಮಾವ. ಮಾವ, ಮಾವ, ಬಾಗಿಲು ತೆಗೀರಿ. ಅಭಿ, ಮೀಟಿಂಗ್ ಆಯ್ತಾ? ಹೇಗಾಯ್ತು? ತುಂಬ ಚೆನ್ನಾಗಾಯ್ತು ಚಿಕ್ಕಮ್ಮ. ಈ ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದಮೇಲೆ ಸೆನ್ಸೇಷನ್ ಕ್ರಿಯೇಟ್ ಆಗೋದಂತೂ ಗ್ಯಾರಂಟಿ. ವೆರಿ ಗುಡ್. ಪ್ರಾಡಕ್ಟ್ಗೆ ಪಬ್ಲಿಸಿಟಿನೂ ಬೇಕಲ್ವಾ? ಮಾರ್ಕೆಟಲ್ಲಿ ಧೂಳೆಪ್ಸಿರೋ ಸೆಲೆಬ್ರಿಟೀಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಿದ್ದೀವಿ. ಹಾಂ, 3 ಹೀರೋಯಿನ್ಸ್ನ ಕೂಡ ಅಪ್ರೋಚ್ ಮಾಡಿದ್ದೀವಿ. ಅವ್ರು ಡೇಟ್ಸ್ ನೋಡಿಕೊಂಡು ಫೈನಲೈಸ್ ಮಾಡಬೇಕಷ್ಟೇ. ಹಾಂ, 3 ಆರ್ ಮೈ ಫೇವ್ರೇಟ್ಸ್. ಹಾಂ, ವೆರಿ ಗುಡ್. ಒಂದು ನಿಮಿಷ ಅಭಿ, ಹಾಗೆ ನಿಮ್ಮ ಅಪ್ಪನಿಗೆ ಕಂಗ್ರಾಟ್ಸ್ ಹೇಳ್ಬಿಡು. ಕಂಗ್ರಾಟ್ಸಾ? ಯಾಕೆ ಚಿಕ್ಕಮ್ಮ, ಅವ್ರದ್ದು ಆ ಕೆಫೆ ಏನಾದರೂ ಕ್ಲೋಸ್ ಮಾಡ್ತಿದ್ದಾರಾ ಅಥವಾ ಆ ಕುಕ್ರಿ ಶಾಪ್ ಸ್ಟಾಪ್ ಆಗೋಯ್ತಾ? ಹಾಗೇನೂ ಇಲ್ಲ, ಅದು ಒಂದಿಷ್ಟು ಜನ ಲೇಡೀಸ್ ಬಂದಿದ್ರು ಸಾಂಬಾರ್ ಪೌಡ್ರ್ ತೊಗೊಂಡು. ಅವ್ರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀರಾ ಅಂತ ಕೇಳಿದರು. ನಿಮ್ಮಪ್ಪ ಒಪ್ಕೊಂಡಿದ್ದಾರೆ, ಅದಕ್ಕೆ. ವಾಟ್? ಬ್ರ್ಯಾಂಡ್ ಅಂಬಾಸಿಡರಾ? ಹೌ? ಏನು ನಡೀತಿದೆ ಇಲ್ಲಿ?
ಅಭಿ ಇವನ್ ನನ್ನ ಮಾತೇ ಕೇಳಲ್ಲ. ಪಾಪು ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ. ಈ ದತ್ತ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಯಾವತ್ತಿಗೂ ಬದಲಾಯಿಸೋದಿಲ್ಲ. ಆದಷ್ಟು ಬೇಗ ಇವನಿಗೆ ಒಂದು ಹುಡುಗಿನ ಹುಡುಕ್ತಿ, ಆ ಹುಡುಗಿ ಜೊತೆನಲ್ಲೇ ಇವನು ಮದುವೆ ಆಗುತ್ತೆ. ಇಲ್ಲ ಅಂತಂದ್ರೆ ನನ್ನ ಮಗನ ಫೋಟೋ ಪಕ್ಕದಲ್ಲಿ ನನ್ನ ಫೋಟೋ ನೇತಾಡ್ತಾ ಇರೋದು. ಆಗೋ ಈಗೋ ಮದುವೆ ಒಂದು ರೇಂಜಿಗೆ ಫಿಕ್ಸ್ ಆಯಿತು ಅನ್ನೋ ಅಷ್ಟರಲ್ಲಿ ಈ ತಾತ ವಿಲನ್ ಥರ ಎಂಟ್ರಿ ಕೊಟ್ಬಿಟ್ರು. ತಾತ ಒಪ್ತೆ ಅಮ್ಮ ಮುಂದುವರಿಯಲ್ಲ. ಇನ್ನು ಓಡ್ ಹೋಗಿ ಮದುವೆ ಆಗೋಣ ಅಂತಂದರೆ ಸಿರಿ ಬರಲ್ಲ. ಇದ್ರ ನಡುವೆ ಅಂತೂ ಗುರುಗಳು ಮದುವೆ ಆವಾಗ ಅಂತ ತಲೆ ಮೇಲೆ ಕೂತಿದ್ದಾರೆ. ಹೇಗಾದ್ರೂ ಮಾಡಿ ತಾತನ ಒಪ್ಪಿಸ್ಬೋದ? ಚಾನ್ಸೇ ಮೊದಲೇ ಅಟವಾದಿ ಅವರು, ಒಪ್ಪೋ ಮಾತೇ. ಏನು ಮಾಡಲಿ ನಾನು? ಇನ್ ತಡ ಮಾಡಿದ್ರೆ ಟೈಮ್ ವೇಸ್ಟ್. ಇನ್ ತಡ ಮಾಡೋ ಸೀನೇ ಇಲ್ಲ. ನಾಳೆನೇ ನನಗೂ ಸಿರಿಗೂ ಮದುವೆ. ಅದು ಯಾರು ತಡಿತಾರೋ ನಾನು ನೋಡ್ತೀನಿ. ಇವಾಗಲೇ ಕೆಲಸನ ಶುರು ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿರ್ಬೇಕು. ಅಪ್ಪ, ಕುದುರೆ ಎಲ್ಲಾದ್ರೂ ಹೀಗೆ ಮೂವ್ ಆಗುತ್ತೇನಪ್ಪ? ಎಲ್ ಶೇಪಲ್ಲಿ ತಾನೇ ಮೂವ್ ಆಗೋದು. ಓಹೋ, ಪರವಾಗಿಲ್ಲ. ನನ್ನ ಮಗಳು ಅಲರ್ಟ್ ಆಗಿದ್ದಾಳೆ. ಸುಮ್ಮನೆ ಟೆಸ್ಟಿಂಗ್ ಅಷ್ಟೇ. ಗುರುಗಳೇ, ಓ ವಾಸು. ಅರೆ ಸಮರ್ಥ, ಏನು ಸಡನ್ ಎಂಟ್ರಿ ಕೊಟ್ಬಿಟ್ಟಿದ್ಯಾ? ಹೌದು, ನನಗೂ ಫೋನ್ ಮಾಡಿಲ್ಲ ಬರ್ತೀನಿ ಅಂತ. ಏನ್ ವಿಷಯ? ಎಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಸ್ವೀಟ್ ತಗೊಳ್ಳಿ. ವಿಷಯ ಏನಂದ್ರೆ, ನಮ್ಮ ಮದುವೆಗೆ ನಮ್ಮ ತಾತ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು. ರಿಯಲಿ? ವಾಸು. ತಾತ ಹಿಟ್ಲರ್ ಅಂತ ಹೇಳ್ತಿದ್ದೆ, ಅವ್ರೇನು ಹೇಳಲಿಲ್ವಾ? ಹೇಳೋದೇನು, ನಾಳೆನೆ ನನ್ನ ನಿನ್ನ ಮದುವೆ ಅಂತ ಸೀಲ್ ಹೊತ್ಬಿಟ್ರು. ನಾಳೆನೇನಾ? ಏಯ್, ಈಗಲೂ ತಮಾಷೆ ಮಾಡೋದು ಬಿಟ್ಟಿಲ್ವಾ ನೀನು? 3 ವರ್ಷದ ಹಿಂದೆ ನಾಳೆನೇ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ಯಲ್ಲ, ಹಾಗೆ ಕಾಗೇನಾ ಇದೂನು? ಬಾಸು, ಅದೆಲ್ಲ ಸೋಂಬೇರಿ ಸಿದ್ಧ ಇದ್ನಲ್ಲ ಸಮರ್ಥ, ಆಗಿನ ಕತೆ. ಇವಾಗ ನಾನು ರೆಸ್ಪಾನ್ಸಿಬಲ್ ಹಸ್ಬೆಂಡ್. ಐ ಮೀನ್, ನಾಳೆ ಎಷ್ಟೊತ್ತಿಗೆ ಆಗಿರ್ತೀನಿ ಅಂತ. ಏಯ್ ಗೂಬೆ, ಸುಮ್ಮನೆ ಹತ್ತಿಸ್ಬೇಡ. ನಿಜ ಹೇಳು, ಏನಾಯ್ತು ಮನೇಲಿ? ಬಾಸು, ವಿಷಯ ಇಷ್ಟೆ. ನಮ್ಮ ತಾತ ತುಂಬ ಸ್ಟ್ರಿಕ್ಟ್. ಯಾರಿಗಾದ್ರೂ ಬೈಬೇಕಾದ್ರೂ ರಾವು ಕಾಲ ನೋಡಿಕೊಂಡೇ ಬೈಯೋದವ್ರು. ಸೊ ನನ್ನ ಜಾತಕದ ಪ್ರಕಾರ ನಾಳೆ ಮದುವೆ ಆಗಲಿಲ್ಲ ಅಂತಂದರೆ ಇನ್ನು 6 ತಿಂಗಳು ಮುಹೂರ್ತನೇ ಇಲ್ವಂತೆ ಬಾಸು. ಹೌದಾ? 6 ತಿಂಗಳ? ಹೌದು ಗುರುಗಳೇ. ಅದಕ್ಕೆ ನಾಳೆ ಸಿಂಪಲ್ ಆಗಿ ಟೆಂಪಲಲ್ಲಿ ನಾವು ಮದುವೆ ಆಗಿಬಿಡ್ತೀವಿ. ನಿಮ್ಗೆ ಓಕೆ ತಾನೆ? ಅಲ್ಲ, ನಾಳೆನೇ ಅಂದರೆ ಪರಿಚಯದವ್ರನ್ನ ಕರಿಬೇಕು, ನೆರೆಹೊರೆಯವ್ರನ್ನ ಕರಿಬೇಕು, ತಯಾರಿ ಮಾಡಬೇಕಲ್ಲ. ಯಾರ್ಯಾರು ಕರಿಬೇಕು ಅವ್ರನ್ನ ಫೋನಲ್ಲಿ ಕರೆದ್ಬಿಡಿ ಗುರುಗಳೇ. ಮಿಕ್ಕಿದ ಅರೇಂಜ್ಮೆಂಟ್ಸ್ ಎಲ್ಲ ನಾನು ನನ್ನ ಫ್ರೆಂಡ್ಸ್ ನೋಡ್ಕೋತೀವಿ. ಅಲ್ವೋ, ಈಗ ಸಡನ್ ಆಗಿ ತಗೊಳಪ್ಪ. ಇಷ್ಟು ದಿನ ಮನೆ ಬಾಗ್ಲಿಗೆ ಬರ್ತಿದ್ದ ಹಾಗೆ ಅಪ್ಪ ಮಗಳು ಮದುವೆ ಯಾವಾಗ ಅಂತ ಅಟ್ಯಾಕ್ ಮಾಡ್ತಾ ಇದ್ರು. ಇವಾಗ ನಾಳೆನೇ ಮದುವೆ ಅಂತಂದ್ರೆ ರಾಗ ಎಳಿತಾ ಇದ್ದೀರಾ? ಅದು ಹಾಗಲ್ವೋ? ಹಾಗೂ ಇಲ್ಲ ಈಗೂ ಇಲ್ಲ. ಬೇಗ ಹೊರಡು ನೀನು. ತಾಳಿ ತೊಗೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬಂತ ಅಮ್ಮ ಹೇಳಿದ್ದಾರೆ. ಬೇಗ ಹೋಗಮ್ಮ. ಓ ಹೌದಾ? ಒಂದು ನಿಮಿಷ ಇರು, ನಾನು ಅಮ್ಮನ ಜೊತೆ ನೀವು ಅತ್ತೆ ಸೊಸೆ ಮಾತಾಡಕ್ಕೆ ಶುರು ಮಾಡಿದ್ರೆ ಮುಹೂರ್ತ ಬಂದು ನಿಮ್ಮ ಮಾತು ಮುಗಿಯಲ್ಲ. ಅಮ್ಮ ಪರ್ಚೇಸ್ ಅಂತ ಹೋಗಿದ್ದಾರೆ, ತಾತನ ಜೊತೆ ಶಾಪಿಂಗ್ ಹೋಗಿದ್ದಾರೆ. ಅಲ್ವೋ, ತಾಳೆ ಡಿಸೈನ್ ಹೇಗಿರ್ಬೇಕು ಅಂತನೂ ಗೊತ್ತಿಲ್ಲ ನನಗೆ. ಅದೆಲ್ಲ ಅಮ್ಮ ನೋಡ್ಕೋತಾರೆ. ಬಾ ನೀನು. ಇರು, ಬ್ಯಾಗ್ ತಗೊಂಡು ಬರ್ತೀನಿ. ಬೇಗ ಹೋಗು. ಯಾಕೆ ಗುರುಗಳೇ ಆಗ ಅನುಮಾನದಿಂದ ನೋಡ್ತಾ ಇದ್ದೀರಾ? ಈ ಅಳಿಯಾಗೋನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ತಮಾಷೆ ಮಾಡೋದು ನೋಡಿ. ಬಾ ಬೇಗ ನಡಿ. ಅಪ್ಪ ಬರ್ತೇನಪ್ಪ. ಗುರುಗಳೇ, ಗುಡ್ ನ್ಯೂಸ್ ಕೊಟ್ಟಿದ್ದೀನಿ, ಸ್ವೀಟ್ ತಿನ್ನಲೇಬೇಕು ನೀವು.
ಮಾದ್ರಂಗಿ ಬೈಕೇನು ಈಡೇರಿಸಿ ಬಿಟ್ರಿ ಅಯ್ಯ. ಅಯ್ಯೋ, ಅವಿನಾಶ್ ಹೆಸರು ನೀನು ಓದೋ ಥರ ಬರಿಬೇಕಾಗಿತ್ತು, ನಾನು ಓದೋ ಥರ ಬರೆದ್ಬಿಟ್ಟಿದ್ದೀನಿ. ಇದ್ರ ಅರ್ಥ ಆದಷ್ಟು ಬೇಗ ನಿಮ್ಮ ಮಗ ನಿಮ್ಗೆ ಹತ್ರ ಆಗ್ತಾರೆ ಅಂತ. ಹಾಗೆ ಆಗಿ. ಹೌ ಕ್ಯಾನ್ ಯು ಡೂ ದಿಸ್ ಡ್ಯಾಡ್? ಪೂರ್ಣಿ ಆಸೆ ಪಟ್ಲು, ಅದಕ್ಕೆ ಹಾಕ್ತಾ ಇದ್ದೀನಿ. ಯಾಕೆ? ನಾನು ಆ ಮೆಹಂದಿ ಬಗ್ಗೆ ಮಾತಾಡ್ತಿಲ್ಲ. ನೀವು ಅದು ಯಾವುದೋ ಫುಡ್ ಪ್ರಾಡಕ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಓಹ್, ಅದಾ? ಹೆಣ್ಮಕ್ಳು ಏನೋ ಆಸೆ ಪಟ್ಟು ಒಂದು ಸ್ಟಾರ್ಟಪ್ ಥರ ಮಾಡ್ತಿದ್ದಾರೆ, ಬೆನ್ ತಟ್ಟಣ ಅನಿಸ್ತು. ನೀವು ಅವ್ರಿಗೆ ಬೆನ್ ತಡ್ತಾ ಇದ್ದೀರೋ ಅಥವಾ ನಮ್ಮ ಬೆನ್ನು ಗುದ್ದುತ್ತಾ ಇದ್ದೀರೋ? ನಾವು ಅದೇ ಫೀಲ್ಡರ್ ಇರುವಾಗ ನೀವು ನಮ್ಮ ಕಾಂಪಿಟೇಟರ್ಸ್ಗೆ ಹೆಲ್ಪ್ ಮಾಡಿದ್ರೆ ಸರಿ ಅನ್ಸುತ್ತಾ? ಜನ ಏನು ಅನ್ಕೋತಾರೆ? ಅಯ್ಯೋ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಐ ಆಮ್ ರಿಯಲಿ ಸಾರಿ ಅಭಿ. ನನ್ನ ಉದ್ದೇಶ ನಿಮ್ಮ ವಿರುದ್ಧ ನಿಲ್ಲೋದಲ್ಲ, ಅದು ಯಾವತ್ತೂ ನನ್ನ ಉದ್ದೇಶ ಆಗಿರೋದು ಇಲ್ಲ. ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ ನನ್ನ ಹೆಸರನ್ನ ವಾಪಸ್ ತಗೋತೀನಿ. ಅಭಿ, ನಮ್ಮ ಕಂಪ್ನಿ ಟರ್ನ್ ಓವರ್ ಎಷ್ಟಂತ ಗೊತ್ತಾ ನಿನಗೆ? ಕಿತ್ತೋಗಿರೋ ಕುಕ್ರಿ ಶೋ ಮಾಡಿಕೊಂಡು ಹೋಟೆಲಲ್ಲಿ ಪ್ರವಚನ ಕೊಡ್ಕೊಂಡಿರೋರ್ನೆಲ್ಲ ನಾವು ಕಾಂಪಿಟೀಟರ್ ಅಂತ ಹೆದರ್ತಿದ್ರೆ ಇವತ್ತು ನಮ್ಮ ಕಂಪ್ನಿ ಈ ಲೆವೆಲ್ಗೆ ಬರ್ತಿರ್ಲಿಲ್ಲ. ಹುಲಿನೇ ಕಾಂಪಿಟೀಟರ್ ಆಗಬೇಕು. ಬಟ್ ಬ್ರೋ, ಜನ ಏನು ಅನ್ಕೋತಾರೆ? ಒಂದೇ ಮನೆಯವರಾಗಿ ಒಂದೇ ಮನೇಲಿ ಇದ್ದೀವಿ ಅಷ್ಟೇ, ಆದರೆ ಒಂದೇ ಮನೆಯವರಲ್ಲ. ಜನ 1000 ಅನ್ಕೋತಾರೆ, ಬಟ್ ವೈ ಶುಡ್ ವಿ ಕೇರ್? ಒಂದು ಮಾಸ್ ಹೀರೋನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರೆ ಅದೇ ಜನ ಸಲಾಮ್ ಹಾಕ್ತಾರೆ. ಹೋಪ್ ಯು ಗಾಟ್ ಮೈ ಪಾಯಿಂಟ್. ಸಾರಿ ಮಾವ, ಅವರು ಸಾರಿ ನಾನು ಕೇಳಬೇಕು ಪೂರ್ಣಿ. ನನಗೆ ಗೊತ್ತಾಗಬೇಕಲ್ವಾ, ನನ್ನ ಮಕ್ಕಳ ಕಂಪನಿಗಳ ಪ್ರತಿಸ್ಪರ್ಧಿಗೆ ನಾನು ನೆರವಾಗಬಾರ್ದು ಅಂತ. ಯಾಕೆ ನೆರವಾಗಬಾರ್ದು ಮಾವ? ನಮ್ಮ ಕಂಪ್ನಿನ ನೀವು ಒಂದು ಹಂತಕ್ಕೆ ತಂದಾಗಿದೆ, ಅದು ಬೆಳೆದು ನಿಂತಿದೆ. ಈಗ ನಿಮ್ಮ ನೆರವು ಅದಕ್ಕೆ ಬೇಡದೇ ಇರಬಹುದು, ಆದರೆ ಬೆಳಿಬೇಕಾಗಿರೋ ಕಂಪ್ನಿಗೆ ನಿಮ್ಮ ನೆರವು ಬೇಕೇ ಬೇಕು. ನಿಮ್ಮ ಉದ್ದೇಶ ಯಾವಾಗಲೂ ಒಳ್ಳೆಯದೇ ಇರುತ್ತೆ. ತಪ್ಪು ಮಾಡಿಬಿಟ್ಟೆ ಅಂತ ಗಿಲ್ಟ್ ಬೇಡ. ಪೂಜೆ ಮಾಡ್ಬೋದಾ? ಯಾರು ಬರೋರು ಇದ್ದಾರಾ? ಯಾರು ಇಲ್ಲ, ಮಾಡಿ. ಒಂದು 10 ನಿಮಿಷ ಅಮ್ಮ ಬಂದ್ಬಿಡ್ತಾರೆ. ಏನು ಹೇಳ್ತಿದ್ಯಾ ಬಾಸು? ಅಮ್ಮಂಗೆ ತುಂಬ ಕೆಲಸ ಇದೆ, ಅವ್ರು ಬರೋಕ್ಕಾಗಲ್ಲ ಅಂತ ತಾನೆ ನನಗೆ ಕಳಿಸಿರೋದು. ಅಮ್ಮ ಎಷ್ಟೇ ಬ್ಯುಸಿ ಇದ್ರು ನಾನು ಕರೆದ್ರೆ ಒಂದು 10 ನಿಮಿಷ ಬಂದು ಹೋಗ್ತಾರೆ. ಇರು, ಫೋನ್ ಮಾಡ್ತೀನಿ. ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ನಿನ್ನ ಫೋನ್ ಕೊಡೋ. ನನ್ನ ಫೋನಾ? ಕೊಡೋ. ಅಲ್ಲ ಬಾಸು, ಅಮ್ಮ ಬಂದ್ಬಿಡ್ತಾರೆ. ಕೊಡೋ, ಅಮ್ಮಂಗೆ ಫೋನ್ ಮಾಡಿಕೊಡು. ಪ್ಲೀಸ್ ಬಾಸು, ಬಿಡು. ಮದುವೆ ಟೈಮಿಗೆ ಬರ್ತಾರೆ ಅವರು. ಇರೋ ರಿಂಗ್ ಆಗ್ತಿದೆ. ನಾನು ನೀನು ಯಾರಮ್ಮ ಅಂತ ಕೇಳೋಕೆ ಮುಂಚೆ ಅವಳನ್ನ ನಿಮ್ಮ ಮದುವೆಗೆ ಹಾಕ್ಬಿಡ್ಬಿಡು. ಸಿರಿ ಸಮರ್ಥ ಮದುವೆನ ಆದಷ್ಟು ಬೇಗ ಮಾಡಿಸೋ ಜವಾಬ್ದಾರಿ ನಂದು. ಮದುವೆನ ಆದಷ್ಟು ಗ್ರ್ಯಾಂಡಾಗೆ ಮಾಡಿ, ಆದರೆ ಅದಕ್ಕೂ ಮೊದಲು ನನ್ನ ಹೆಣ ಎತ್ತೋದಕ್ಕೆ ರೆಡಿ ಮಾಡಿ. ರಿಸೀವ್ ಮಾಡ್ತಿಲ್ಲ. ಬಾಸು, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅಮ್ಮ ತುಂಬ ಬ್ಯುಸಿ ಇರ್ತಾರೆ, ಎಲ್ಲ ಅವರೇ ನೋಡ್ಕೋಬೇಕಲ್ವಾ? ಗೊತ್ತು ಕಣೋ, ಆದರೆ ನಾವು ಪರಿಚಯ ಆಗಿದ್ದು ಇತ್ತೀಚೆಗಾದರೂ ನಮ್ಮೆಲ್ಲ ಸಂಭ್ರಮದಲ್ಲೂ ಅಮ್ಮ ಜೊತೆಲಿರಬೇಕು ಅಂತ ಅನ್ಸುತ್ತೆ. ಈಗೇನು ಬಾಸ್, ಪೂಜೆ ಮಾಡಿಸೋದು ಬೇಡ ಅಲ್ಲ? ಇಷ್ಟು ದಿನ ನಾನೇ ಯಾವುದ್ರಲ್ಲೂ ಇನಿಷಿಯೇಟಿವ್ ತಗೊಳ್ಳಲ್ಲ ಅಂತ ನೀನೇ ಬೈತಾ ಇದ್ದೆ. ಇವಾಗ ಎಲ್ಲ ಕೆಲಸ ನನ್ನ ತಲೆ ಮೇಲೆ ಹಾಕೊಂಡು ಮಾಡ್ತಿರುವಾಗ ಸುಮ್ಮನೆ ನನಗೆ ಡಿಸ್ಕರೇಜ್ ಮಾಡ್ತಿದ್ಯಲ್ಲ. ಡಿಸ್ಕರೇಜ್ ಅಲ್ವೋ? ಲೈಫಲ್ಲಿ ಒಂದ್ಸಲ ಬರೋ ಖುಷಿ ಇದಲ್ಲ. ಇಂಥ ಸಮಯದಲ್ಲಿ ಇಷ್ಟಪಡೋರ ಜೊತೆಲಿರಬೇಕು ಅಂತ ಅನ್ಸಲ್ವಾ ಹೇಳು?
ಅರ್ಚಕ್ರೆ ನೀವು ಪೂಜೆ ಶುರು ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೇ. ಥ್ಯಾಂಕ್ಸ್ ದೇವ್ರೆ, ನನ್ನ ಮದುವೆ ನಾನು ಅನ್ಕೊಂಡ ಹಾಗೆ ಮಾಡಿಸ್ತಿದ್ಯಾ. ಮನೆಯವ್ರು ಗೊತ್ತಿಲ್ಲದೆ ಇರೋ ಹಾಗೆ ಮದುವೆ ಆಗ್ತಾ ಇದ್ದೀನಿ. ಏನೂ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋ ದೇವ್ರೆ. ಇದೇ ದೇವಸ್ಥಾನದಲ್ಲ ನಮ್ಮ ಮದುವೆ ಆಗ್ತಿರೋದು? ಹೌದು ಬಾಸ್. ನೋಡು, ಇಲ್ಲಿದೆ ಸ್ಯಾಂಪಲ್ಸ್. ಫುಲ್ ಕಂಪ್ಲೀಟ್ ಆದಮೇಲೆ ಹೀಗೆ ಇರುತ್ತೆ. ಈ ಡೆಕೋರೇಷನ್ ಓಕೆನಾ? ಇಲ್ಲ ಅಂತಂದ್ರೆ ಯು ಕ್ಯಾನ್ ಸಜೆಸ್ಟ್. ಇವಳು ಅವಾಗ ಕಾಲ್ ಮಾಡಿರೋದಕ್ಕೆ ಅಮ್ಮ ಕಾಲ್ ಬ್ಯಾಕ್ ಮಾಡಿದ್ದಾರೆ. ಇವಳು ಗೊತ್ತಾದ್ರೆ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಬೇಡ. ಏ ಹೀರೋ, ಯಾಕಲ್ಲೇ ನಿಂತ್ಬಿಟ್ಟಿದ್ಯಾ? ಆ ಬಾಸು ಬಂದೆ. ಎರಡು ವರ್ಷದ ಹಿಂದೆ ನಿನ್ನ ಬರ್ಡೇ ಟೈಮಲ್ಲಿ ಇದೇ ಜಾಗದಲ್ಲಿ ಕೂತು ಏನು ಮಾತಾಡಿದ್ವಿ ನೆನಪಿದ್ಯಾ? ಹ್ಯಾಪಿ ಬರ್ಡೇ ಬಾಸ್. ತುಂಬ ಚೆನ್ನಾಗಿದೆ ಸಮರ್, ಥ್ಯಾಂಕ್ ಯು ಸೋ ಮಚ್. ಯಾಕೋ ತುಂಬ ಖುಷಿಯಾದಾಗಿಲ್ಲ. ಇನ್ನೇನಾದರೂ ಗಿಫ್ಟ್ ಬೇಕಾ? ಈ ಥರದ ದೇವಸ್ಥಾನದಲ್ಲಿ ನಮ್ಮಿಬ್ರು ಮದುವೆ ಆದರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ? ಇಲ್ಲ, ಚೌಟ್ರಿಲಿ ಮದುವೆ ಆಗದೆ ಇರೋದು ಒಂದು ಮದುವೆನಾ ಬಾಸು? ನಮ್ಮ ಅಪ್ಪನ ಕೈಲಿ ನಾನು ಅಷ್ಟೆಲ್ಲ ಖರ್ಚು ಮಾಡಿಸೋದಕ್ಕಾಗಲ್ಲ. ಅಕಸ್ಮಾತ್ ಆದರೂ ನಾನಂತೂ ಅಷ್ಟೆಲ್ಲ ಖರ್ಚು ಮಾಡಿಸಲ್ಲ. ನಿನ್ನ ಪ್ರಕಾರ ಏನು, ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತನಾ? ನಾವೇನು ಕದ್ದು ಮುಚ್ಚಿನ ಮದುವೆ ಆಗ್ತಾ ಇದ್ದೀವಿ. ನಮ್ಮಿಬ್ರು ಮದುವೆ ನಮ್ಮಿಬ್ರು ಫ್ಯಾಮಿಲಿ ಮಧ್ಯೆನೇ ಆಗೋದು. ಮುಂದೆ ಈ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಸಂಪ್ರದಾಯದ ಪ್ರಕಾರ ಮದುವೆ ಆಗಬೇಕು. ಆಮೇಲೆ ಆ ಜಾಗ ನೋಡು, ಅಲ್ಲಿ ನಮ್ಮಿಬ್ರು ಅರ್ಶಿಣದ ಶಾಸ್ತ್ರ ಆಗಬೇಕು. ಎಷ್ಟು ಪ್ಲೆಸೆಂಟ್ ಆಗಿರುತ್ತೆ ಅಲ್ವಾ? ಅರ್ಶಿಣದ ಶಾಸ್ತ್ರನ ಇವೆಲ್ಲ ಬೇಕಾ? ಮತ್ತೆ ಅರ್ಶಿನ ಹಚ್ಕೊಂಡ್ರೆ ದೃಷ್ಟಿ ಆಗಲ್ಲ, ಸ್ಕಿನ್ಗೂ ಒಳ್ಳೇದು. ಅದು ಅಲ್ಲದೆ ಗಂಡು ಹೆಣ್ಣಿಗೆ ಅರ್ಶಿನದ ನೀರು ಹಾಕಿದ್ರೆ ಮದುವೆ ದಿನ ಮುಖ ಹೊಳಿತಾ ಇರುತ್ತಂತೆ. ಅದಕ್ಕೆ ಅರ್ಶಿನದ ಶಾಸ್ತ್ರ ಮಾಡೋದು, ಗೊತ್ತಾ? ಪರವಾಗಿಲ್ಲ ಬಾಸು, ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೆ. ಮುಂದೆ ಆಮೇಲೆ ಗಂಗೆ ಪೂಜೆ, ಗೌರಿ ಪೂಜೆ, ಬಾಗ್ನದ ಶಾಸ್ತ್ರ, ಬಳೆ ಶಾಸ್ತ್ರ, ತಾಳಿ. ಹಲೋ 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 ಹೋಲ್ಡ್ ಆನ್. ಇಷ್ಟೆಲ್ಲ ಮಾಡೋದಕ್ಕಿಂತ ಓಡೋಗಿ ಮದುವೆ ಆಗೋದೇ ಬೆಟ್ರು. ಇವೆಲ್ಲ ತಲೆನೋವು ಇರಲ್ಲ. ಓಡೋಗಿ ಮದುವೆ ಆಗಬೇಕು ಅಂದರೆ ಬೇರೆ ಯಾವುದಾದ್ರೂ ಹುಡುಗಿನ ನೋಡ್ಕೊ. ನಾನೇನಿದ್ರು ನಿಮ್ಮ ಅಮ್ಮನ ಮುಂದೆನೇ ಮದುವೆ ಆಗೋದು, ಗೊತ್ತಾಯ್ತಾ? ಸರಿ ಬಾಸ್. ಈ ಬಡಪಾಯಿ ಪ್ರೇಮಿಗೂ ಒಂದು ಆಸೆ ಇದೆ, ಕೇಳ್ತೀಯಾ? ಸಿಂಪಲ್ ಆಗಿ ಮದುವೆ ಆದರೂ ಪರವಾಗಿಲ್ಲ, ಆದರೆ ನನ್ನ ಹುಡುಗಿ ಮಾತ್ರ ಪಲ್ಲಕ್ಕಿ ಮೇಲೆ ಕೂತೆ ಮಂಟಪಕ್ಕೆ ಬರಬೇಕು. ಇದೊಂದು ಈಡೇರಿಸ್ತೀಯಾ? ಓಕೆ ಬಾಸ್. ಥ್ಯಾಂಕ್ ಯು ಬಾಸ್. ನೆನಪಾಯ್ತಾ? ನೀನು ಆಸೆ ಪಟ್ಟಾಗ ಎಲ್ಲ ಈಡೇರ್ತಿದೆ ತಾನೆ? ಸಾಥಿ ಜೊತೆಗಾತಿ ಇದು ತಾಜಾ